ಮದರ್ ಪ್ರಾಮಿಸ್ ಇದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಆದರೆ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಇಲ್ಲ ಅಂತ ಖಾಲಿ ಥಿಯೇಟರ್ ತೋರಿಸ್ತಿರೋದು ಸಿನಿಮಾವನ್ನು ಅಪಪ್ರಚಾರ, ಸಿನಿಮಾಕ್ಕೆ ಒಂದು ದೊಡ್ಡ ಹೊಡೆತ ಆಗ್ತಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಟ ನಿರ್ಮಾಪಕ ಧನಂಜಯು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಪ್ರಾಮಿಸ್, ಮದರ್ ಪ್ರಾಮಿಸ್ ಚಿತ್ರಮಂದಿರಕ್ಕೆ ಜನಗಳು ಬರ್ತಿಲ್ಲ ಅಂತ ಸಂದರ್ಭದಲ್ಲಿ ಒಂದೊಳ್ಳೆ ಅಟೆಂಪ್ಟು ಕೂಡ, ಜನರು ಕೂಡ ನೋಡುವಂಥ ಪ್ರೇಕ್ಷಕರು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಈ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ಆ್ಯಕ್ಚುಲಿ ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ನಗ್ತಿರೋದೇ ಕಾಣ್ತಾ ಇದೆ. ಭಾಳಷ್ಟು ಜನ ಭಾಳ ಚೆನ್ನಾಗಿ ನಕ್ಕು ಎಂಜಾಯ್ ಮಾಡಿ ಆ್ಯಂಡ್ ಎಲ್ಲರೂ ಭಾಳ ಅದ್ಭುತವಾಗಿ ಸಿನಿಮಾದಿಂದ ಹೋಗ್ತಾ ಮಾತಾಡ್ಬಿಟ್ಟೇ ಹೋಗ್ತಿರೋದು, ಅಂದರೆ ಭಾಳ ಚೆನ್ನಾಗಿದೆ ಅಂತ. ಎಲ್ಲೋ ಒಂದು ಯಾವುದೋ ಒಂದು ಇದರಲ್ಲಿ ಯಾರೋ ಒಬ್ಬರು ತೆಗೆದು ತುಂಬ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿರೋದು, ಆ ಥರದ್ದು ಡೆಫಿನೆಟ್ಲಿ ಅದು ನಾಟ್ ಅಂದರೆ ಅಪ್ರಿಷಿಯೇಟ್ ಮಾಡೋ ಅಂಥದ್ದಲ್ಲ ಅದೆಲ್ಲದನ್ನು. ಯಾಕೆಂದರೆ ನೆಗೆಟಿವಿಟಿ ಬೇಗ ಸ್ಪ್ರೆಡ್ ಆಗುತ್ತೆ. ಐ ಥಿಂಕ್ ಪ್ರೇಕ್ಷಕನಿಂದ ಪ್ರೇಕ್ಷಕನಿಗೆ ಹೋಗೋ ರಿವ್ಯೂ ಇದೆಯಲ್ಲ, ಅದು ಯಾವಾಗಲೂ ಸಿನಿಮಾಗಳನ್ನ ಕಾಪಾಡಿರೋದು. ಸೊ ಮದರ್ ಪ್ರಾಮಿಸ್ ಜೊತೆಗೂ ಪ್ರೇಕ್ಷಕರ ಶಕ್ತಿ ಭಾಳ ಚೆನ್ನಾಗಿ ನಿಂತಿದೆ. ಮೊದಲನೇ ವಾರ ಭಾಳ ಚೆನ್ನಾಗಾಗಿದೆ, ಈಗ ಎರಡನೇ ವಾರಕ್ಕೆ ನುಗ್ತಾ ಇದ್ದೀವಿ. ಸೊ ಈ ವಾರ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ಸರ್, ಮದರ್ ಪ್ರಾಮಿಸ್ ಸಹಜವಾಗಿ ನೀವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರ, ಒಂದು ಕಡೆ ಜನ ಥಿಯೇಟ್ರಿಗೆ ಬರ್ತಿಲ್ಲ, ಒಂದು ಕಡೆ ಅಂಥ ಸಂದರ್ಭ ಒಂದು ಖಾಲಿ ವಿಡಿಯೋ ನೋಡಿದಾಗ ಸಹಜ ಎಂಥ ನಿರ್ಮಾಪಕನೂ ಕೂಡ ಒಂದು ದೊಡ್ಡ ಹೊಡೆತ. ಸೊ ಈ ಮೂಲಕ ನೀವು ನಟರಾಗಿ ಏನು ಕ್ರಮ ತಗೊಳ್ಬೇಕು ಮತ್ತು ಅಂಥವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಸಿನಿಮಾಗಳು ಇದು ಬರೀ ಮದರ್ ಪ್ರಾಮಿಸ್ ಸಿನಿಮಾಗೆ ಅಂತಲ್ಲ, ಎಷ್ಟೊಂದು ಸಿನಿಮಾಗಳು ಬಂದಾಗಲೂ ಪ್ರತಿ ಸರಿನೂ ಬೇರೆ ಬೇರೆ ಥರ ನೆಗೆಟಿವ್ ಆಗಿ ಅದು ಇದೆಲ್ಲ ನಡೀತಾನೆ ಇರುತ್ತೆ. ಅದನ್ನು ಇವತ್ತು ಸೋಷಿಯಲ್ ಮೀಡಿಯಾ ಹಿಂಗಿರೋದ್ರಿಂದ ಐ ಥಿಂಕ್ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾರು ಏನು ಬೇಕಾದರೂ ವಿಡಿಯೋಗಳನ್ನ ಮಾಡಿ ಹಾಕ್ಬೋದು. ಅದಕ್ಕೆ ಅಂತಲೇ ಇವಾಗ ಸಿನಿಮಾಗಳಲ್ಲಿ ಎಲ್ಲರೂ ಕೋರ್ಟಿಂದ ಆರ್ಡ್ರ್ಗಳು ತೊಗೊಬಂದು ಸಿನಿಮಾ ರಿಲೀಸ್ ಮಾಡ್ತಾರೆ. ಸೊ ದಟ್ ಆ ಥರದ್ದನ್ನೆಲ್ಲ ಇಮಿಡಿಯೇಟಾಗಿ ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಸೋಷಿಯಲ್ ಮೀಡಿಯಾ ಇಮಿಡಿಯೇಟಾಗಿ ಅದನ್ನು ಡಿಲೀಟ್ ಮಾಡ್ತಾರೆ. ಸೊ ಆ ಥರದ ಮೆಷರ್ ತೊಗೊಂಡೆ ಸಿನಿಮಾಗಳನ್ನ ರಿಲೀಸ್ ಮಾಡಬೇಕು. ಧನಂಜಿಯವರು ಡೈರೆಕ್ಟರ್ ಸ್ಪೆಷಲ್ ಸಿನಿಮಾದಿಂದ ನೋಡಿದಾಗ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದೀವಿ. ಸೊ ಎಸ್ಪೆಷಲಿ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ, ನಟನಾಗಿ, ಸಾಹಿತಿಯಾಗಿ, ನಿರ್ಮಾಪಕನಾಗಿ. ಸೊ ಇದೆಲ್ಲ ಹೇಗೆ, ಎಷ್ಟು ತೃಪ್ತಿ ಕೊಡುತ್ತೆ ಧನಂಜಯ್ ಅವ್ರಿಗೆ? ಇಲ್ಲ, ನನಗೆ ಭಾಳ ಚೆನ್ನಾಗಿ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಆ್ಯಕ್ಟ್ರಾಗಿ, ಲಿರಿಸಿಸ್ಟಾಗಿ ಇದೆಲ್ಲ ಭಾಳ ಎಂಜಾಯ್ ಮಾಡ್ತೀನಿ. ಪ್ರೊಡ್ಯೂಸರ್ ಆದಾಗ ಸ್ವಲ್ಪ ಪ್ರೆಷರ್ ಇರುತ್ತೆ, ಯಾಕೆಂದರೆ ಅದನ್ನು ಹ್ಯಾಂಡ್ಲ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ ಅದು. ಬಟ್ ಅದನ್ನು ಇವಾಗ ಎಂಜಾಯ್ ಮಾಡ್ತಾಯಿದ್ದೀನಿ. ಅಂದರೆ ಒಳ್ಳೆ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರು ಭಾಳ ಚೆನ್ನಾಗಿ ಕೈ ಹಿಡಿದಿದ್ದಾರೆ. ನಮ್ಮ ಪ್ರೊಡಕ್ಷನಲ್ಲಿ ನಾನು ಮಾಡಿರೋ ಅಷ್ಟು ಸಿನಿಮಾಗಳು ನಮಗೆ ಭಾಳ ಚೆನ್ನಾಗಿ ಕೈ ಹಿಡಿದಿದ್ದಾರೆ. 1-2 ಸಿನಿಮಾದಲ್ಲಿ ನಮಗೆ ಥಿಯೇಟ್ರಲ್ಲಿ ಒಂಚೂರು ಕಲೆಕ್ಷನ್ ಕಮ್ಮಿ ಆಗಿರ್ಬೋದು ಬಿಟ್ಟರೆ ಪ್ರತಿ ಸರಿ ನಮ್ಮನ್ನು ಸೇಫ್ ಮಾಡಿದ್ದಾರೆ. ಯಾಕೆಂದರೆ ನೀವು ಬಡವರ ರಾಸ್ಕಲ್ ಥರದ್ದು ಫ್ಯಾಮಿಲಿ ಸಿನಿಮಾಯಿಂದ ಹಿಡಿದು, ಎಡ್ ಬುಷ್ ಥರದ್ದು ಗ್ಯಾಂಗ್ಸ್ಟರ್ ಸಿನಿಮಾಯಿಂದ ಹಿಡಿದು, ಟಗರುಪಲ್ಯ ಥರ ಫ್ಯಾಮಿಲಿ ಸಿನಿಮಾ, ವಿದ್ಯಾಪತಿ ಫ್ಯಾಮಿಲಿ ಸಿನಿಮಾ, ಹೀಗೆ ಅಂದರೆ ಇವಾಗ ಮದರ್ ಪ್ರಾಮಿಸು, ಡೇರ್ ಡೆವಿಲ್ ಮುಸ್ತಫಾ, ಜೆಸಿದಾ ಯೂನಿವರ್ಸಿಟಿಯಿಂದ ಇನ್ನೊಂದು ಯಂಗ್ಸ್ಟರ್ಗಳ ಸಿನಿಮಾ. ಸೊ ಪ್ರತಿ ಸರಿನೂ ಬೇರೆ ಬೇರೆ ಥರದ್ದು ವರ್ಸಟೈಲ್ ಅಟೆಂಪ್ಟ್ಸ್ಗಳು ಇರೋದರಿಂದ ಪ್ರತಿ ಸರಿನೂ ಪ್ರೇಕ್ಷಕ ಭಾಳ ಚೆನ್ನಾಗಿ ಕೈ ಹಿಡಿದಿದ್ದಾನೆ. ಹಂಗಾಗಿ ನಂಗೆ ಅದು ಭಾಳ ಖುಷಿ. ಅಂದರೆ ಪ್ರತಿ ಸರಿ ಹೊಸ ನಿರ್ದೇಶಕರುಗಳು ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೊಸ ಪ್ರತಿಭೆಗಳು ಕೆಲಸ ಮಾಡ್ತಿರ್ತಾರೆ. ಸೊ ಅದು ಆಗುತ್ತೆ, ಚೆನ್ನಾಗಾಗುತ್ತೆ ಇನ್ನು. ಓಕೆ, ನಾವು ಆಗಲೇ ಸ್ಟೇಜ್ ಮೇಲೆ ಮಾತಾಡ್ದಂಗೆ ಸಿಂಗ್ ಇವರು ಲಿರಿಸಿಸ್ಟಾಗಿ, ನಿರ್ಮಾಪಕರಾಗಿ, ನಟರಾಗಿ ಈಗ ಮುಂದಿನ ದಿನಗಳ ಡೈರೆಕ್ಷನ್ನು ನಾವು ಮಾತಾಡ್ತಾ ಇದ್ವಿ ಸ್ಟೇಜ್ ಮೇಲೆ. ಯಾವಾಗ ನಿಮ್ಮ ನಿರ್ದೇಶನ ನಾವು ನಿರೀಕ್ಷೆ ಮಾಡ್ಬೋದು? ನಿರ್ದೇಶನ ಭಾಳ ದೊಡ್ಡ ಕೆಲಸ, ಖಂಡಿತ ಅದೊಂದು ಬಾಕಿ ಇದೆ, ಅದನ್ನು ಮಾಡ್ತೀನಿ. ಅಂದರೆ ಅದಕ್ಕೆ ಭಾಳ ಪ್ರಿಪ್ರೇಷನ್ ಬೇಕು. ಸೊ ಬಂದರೆ ಭಾಳ ಚೆನ್ನಾಗಿ ಎಲ್ಲರೂ ಒಪ್ಪಿಸ್ಬೇಕಲ್ಲ, ನಿಮ್ಗೆಲ್ರಿಗೂ ಅದಿಲ್ಲ, ಭಾಳ ಚೆನ್ನಾಗೇನೋ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಮಾಸ್ ಪ್ರೇಕ್ಷಕಂಗೆ ಅನಿಸ್ಬೇಕು, ಕ್ಲಾಸ್ ಪ್ರೇಕ್ಷಕಂಗೆ ಅನಿಸ್ಬೇಕು, ಎಲ್ಲ ಪ್ರೇಕ್ಷಕರಿಗೂ ಅದು ಸಲ್ಲಬೇಕು. ಖಂಡಿತ ಆ ಥರದ್ದೊಂದು ಸಿನಿಮಾ ಮಾಡ್ತೀನಿ. ಓಕೆ, ನಾನು ನೋಡಿದಂಥ ಧನಂಜಯ್ ಒಂದು ಟೈಮಲ್ಲಿ ನೀವು ಬಂದಂಥ ಹೊಸದ್ರಲ್ಲಿ ಸಾಕಷ್ಟು ನೋಡಿದ್ರಿ ಹೇಳ್ಬಿಲ್ನ. ಈಗ ಆ ಧನಂಜಯ್ ಸಾಕಷ್ಟು ಬೆಳೆದಿದ್ದಾರೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಎಷ್ಟು ಇಂಡಸ್ಟ್ರಿಗೆ ಬ್ಯಾಕ್ ಟು ಇಂಡಸ್ಟ್ರಿ ಕೊಡ್ತಾ ಇದ್ದೀರಾ, ಇದೆಲ್ಲ ಹೇಗೆ ಅನಿಸುತ್ತೆ? ಅಲ್ಲ, ಯಾರಾದ್ರೂ ಮಾಡಬೇಕಲ್ವ. ಈಗ ನಾವು ಎಲ್ಲಿದ್ದೀವಿ, ಎಲ್ಲಿಂದ ಅನ್ನ ತಿಂತಾ ಇದ್ದೀವಿ, ಅದಕ್ಕೆ ನಾವು ಭಾಳ ಆನೆಸ್ಟಾಗಿರಬೇಕಾಗುತ್ತೆ. ಸೊ
ಅಷ್ಟೇ ಅದು ಆ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ಇನ್ನೊಂದು ಪ್ರಶ್ನೆ. ಮನೆಗೆ ಜೂನಿಯರ್ ಡಾಲಿ ಬಂದಿದ್ದಾರೆ. ಮೊದಲ ನಿಮ್ಮ ಮಗು ಫಸ್ಟು ದಿನ ಹುಟ್ಟಿದಾಗ ವಾಟ್ ಯು ಫೀಲ್ ಆ್ಯಸ್ ಎ ಫಾದರ್? ಪ್ರತಿಯೊಬ್ಬರಿಗೂ ಒಂದು ಅದ್ಭುತ ಕ್ಷಣ. ಸೊ ಧನಂಜಯ್ ಅವರು ಎಲ್ಲೂ ಮಾತಾಡಲಿಲ್ಲ ಆ ಟೈಮಲ್ಲಿ, ಯಾರಿಗೂ ಫೋನ್ಗೂ ಸಿಕ್ಕಿರಲಿಲ್ಲ. ಸೊ ಹೇಗಿತ್ತು ಆ ಕ್ಷಣ? ಭಾಳ ಚೆನ್ನಾಗಿತ್ತು. ನನಗೆ ಭಾಳ ಚೆನ್ನಾಗಿ ಫಾದರ್ಹುಡ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ಅಂದರೆ ಈ ಎಲ್ಲ ಕೆಲಸದ ಮಧ್ಯ ಡೆಫಿನೆಟ್ಲಿ ಟೈಮ್ ಸ್ವಲ್ಪ ಕಮ್ಮಿನೇ ಸಿಗುತ್ತೆ, ಬಟ್ ಆದಷ್ಟು, ಏಕೆಂದರೆ ಅದೊಂದು ಗ್ರೋಯಿಂಗ್ ಫೇಸ್ ಇದೆಯಲ್ಲ, ಅದನ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡಬೇಕು ತಂದೆಯಾಗಿ. ಧನಂಜಯ್ ಅವರು ಯಾವ್ಯಾವ ಸಿನಿಮಾಗಳು ನಿರೀಕ್ಷೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ. ಸೊ ಯಾವ್ಯಾವ ಸಿನಿಮಾ ಒಂದೊಂದಾಗೆ ರಿಲೀಸ್ ಮಾಡಿ ಈ ವರ್ಷ? ನೆಕ್ಸ್ಟ್ ಫ್ರಮ್ ಮೆಕ್ಸಿಕೋ ನೆಕ್ಸ್ಟ್ ರಿಲೀಸಿಗೆ ರೆಡಿ ಇದೆ. ಇನ್ನೇನು ಪ್ರಮೋಷನ್ ಶುರು ಮಾಡ್ತೀವಿ. ನಮ್ಮ ಬಡವರಾಸ್ಕಲ್ ನಿರ್ದೇಶಕರ ಜೊತೆ ಭಾಳ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು. ನಂತರ 666 ಅದು ಕೂಡ ಇನ್ನೊಂದು 20 days ಶೂಟಿಂಗ್ ಇದೆ. ಸೊ 2 ರಿಲೀಸಿಗೆ ರೆಡಿ ಮಾಡ್ತೀವಿ. ಅದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು.